ಯಾವ ತರ ಇದೆ ನೋಡಿ. ಮೊನ್ನೆ ನಡೆದಿರ್ತಕ್ಕಂಥ ಈ ಚುನಾವಣೆ ಒಳಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಪಾಟೀಲ್ ಅವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಕೊಟ್ಟಂತ ಗ್ಯಾರಂಟಿಗಳ ಸರಮಾಲೆಯನ್ನ ಮಹಿಳೆಯರು, ಯುವಕರು, ಎಲ್ಲ ಸಮಾಜವನ್ನ ಒಳಗೊಂಡಿರ್ತಕ್ಕಂಥ ಈ ಗ್ಯಾರಂಟಿಗಳ ಮೇಲೆ ಮತವನ್ನ ಈ ಮೊನ್ನೆ ನಡೆದಂತ ಚುನಾವಣೆ ಹಾಕಿದ್ದಾರೆ. 2,000 ರೂಪಾಯಿ ಕೊಡುವಂತ ಈ ಹೆಣ್ಣು ಮಕ್ಕಳು ಬಹಳ ಪ್ರೀತಿ ಉತ್ಸಾಹದಿಂದ ನಮ್ಮ ಮತವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಪಾಟೀಲ್ ಅವರಿಗೆ ಒಳ್ಳೆಯ ಒಂದು ಗೆಲುವಿನ ವಾತಾವರಣ, 1 ಲಕ್ಷ ನಾವು ಕಾಂಗ್ರೆಸ್ ಪಕ್ಷವನ್ನ ನಾವು ಬಾಗಲಕೋಟೆ ಆರಿಸಿದ್ದೇವೆ. ಮತಕ್ಷೇತ್ರ ಕಿರೀಟ ಮಾಡಿರ್ತಕ್ಕಂಥ 4 ಬಾರಿ ಸಂಸದರಾಗಿ ಸಂಸದರಾಗಿ ಇಲ್ಲಿ ತಮ್ಮದೇ ಆದಂತ ಭದ್ರಕೋಟೆಯನ್ನ ಮಾಡಿರ್ತಕ್ಕಂಥ PC ಗದ್ದಿಗೌಡರು ಇಲ್ಲಿ ಸಾಕಷ್ಟು ಒಂದು ತಮ್ಮದೇ ಆದಂತ ಒಂದು ಅಖಾಡವನ್ನು ಸೃಷ್ಟಿ ಮಾಡಿರತಕ್ಕಂಥ ಸಂಸದರು. ಈ ಒಂದು ಜಿದ್ದಾಜಿದ್ದೀಕರಣದಲ್ಲಿ ಈ ಭದ್ರಕೋಟೆಯನ್ನ ಭೇದಿಸಿ ಕಾಂಗ್ರೆಸ್ ಇಲ್ಲಿ ತನ್ನದೇ ಆದಂತ ಒಂದು ಧ್ವಜವನ್ನ ಹಾರಿಸೋಕೆ ಯಾವ ರೀತಿ ತಾವು ರಣತಂತ್ರಗಳನ್ನು ರೂಪಿಸಿದ್ದೀರಿ? ಮಾನ್ಯ ಗದ್ದಿಗೌಡ 4 ಸರಿ ಆಯ್ಕೆ ಆದಂತ ಸಂದರ್ಭದೊಳಗೆ ಏನ್ ಕೆಲಸ ಮಾಡ್ಯಾರ ಅನ್ನೋದು ಜನರಿಗೆ ಗೊತ್ತೈತಿ. ಯುವ ನಾಯಕ ಅದಾರ, ಒಳ್ಳೆ ಹೋರಾಟಗಾರ, ಎಲ್ಲ ಕೆಲಸ ಮಾಡ್ಲಿಕ್ಕೆ ಒಂದು ಅರ್ಹತೆ ಹೊಂದಂತ ವಿದ್ಯಾರ್ಹತೆಯನ್ನ ಹೊಂದಿರತಕ್ಕಂತ ಸಹೋದರು ಇವತ್ತು ಕ್ಷೇತ್ರದ ಅಭಿವೃದ್ಧಿ ನಾವೆಲ್ಲ ಖಂಡಿತ ವಿಶ್ವಾಸ.